ಬೆಂಗಳೂರಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಶ್ರೀಗಂಧ ಕಾವಲ್ನಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಅರಣ್ಯ ಪ್ರದೇಶದ ಮರಗಳೇನಿತ್ತು ಅಲ್ಲಿ ಅದೆಲ್ಲವೂ ಕೂಡ ಹೊತ್ತಿ ಉರಿದಿರೋದು ತಿಳಿದು ಬರ್ತಾ ಇದೆ. ಒಣಕಸಕ್ಕೆ ಬೆಂಕಿ ಹಾಕಿದ ಕಾರಣ ಮರಗಳು ಧಗಧಗಿಸಿದೆ. 2 ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಸಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ 3 ಎಕರೆ ಅರಣ್ಯ ಪ್ರದೇಶದ ಜಾಗ ಅಗ್ನಿ ಅನಾಹುತಕ್ಕೆ ತುತ್ತಾಗಿದೆ. 1.5 ಎಕರೆ ಅರಣ್ಯ ಪ್ರದೇಶಕ್ಕೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿದ್ದು, ಬೆಂಕಿಯ ಕೆನ್ನಾಲಿಗೆ ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇರುವುದು ಕೂಡ ಕಂಡು ಬರ್ತಾ ಇದೆ. ನಗರದಲ್ಲಿ ತೆರವುಗೊಳಿಸಿದ ಮರಗಳನ್ನ ಇಲ್ಲಿ ತಂದು ಡಂಪ್ ಮಾಡಲಾಗ್ತಾ ಇತ್ತು. ಸೇಲ್ ಆಗುವಂತಹ ಕಟ್ಟಿಗೆಗಳನ್ನ ಹರಾಜು ಮಾಡಲಾಗ್ತಾ ಇತ್ತು. ಆದ್ರೆ ಹರಾಜಲ್ಲಿ ಸೇಲ್ ಆಗದೆ ಉಳಿದಿದ್ದ ಕಟ್ಟಿಗೆಗಳೆಲ್ಲ ಹಾಗೆ ಉಳಿದಿದ್ವಲ್ಲ, ಅದಕ್ಕೆ ಯಾರೋ ಕಿಡಿಗೇಡಿ ಬಂದು ಬೆಂಕಿ ಇಟ್ಟಿರೋ ಸಾಧ್ಯತೆ ಇದೆ. ತೀವ್ರ ಬಿಸಿಲಿನ ಕಾರಣ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು ಮರಗಳ ತುಂಡು ಅನ್ನೋದು ಗೊತ್ತಾಗ್ತಾ ಇದೆ. ಮರದ ತುಂಡನ್ನ ಒಣಗಿದ್ದ ಕಾರಣ ಬೆಂಕಿಯ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿನಲ್ಲಿ ಒಣಗಿದ ಮರಗಳು ಮತ್ತು ಗಾಳಿಗೆ ಬಿದ್ದಂಥ ಮರಗಳನ್ನೆಲ್ಲ ನಾವಿಲ್ಲಿ ಶೇಖರಣೆ ಮಾಡಿದ್ವಿ. ಮತ್ತು ನಾವು ಕಾಲಕ್ಕೆ ಹರಾಜು ಹಾಕಿ ಸೇಲ್ನ ಮಾಡ್ತಾಯಿದ್ವಿ. ಕೆಲವೊಂದು ಹಳೆಯ ಸ್ಟಾಕ್ಗಳು ಸೇಲ್ ಆಗದಿರೋ ಉಳಿದಿದ್ದು ಮಳೆ ಇಲ್ಲದ ಕಾರಣ ತೀರಾ ಒಣಗಿ ಕಿಡಿಗೇಡಿಗಳು ಯಾರೋ ಬೆಂಕಿ ಹಚ್ಚಿದ್ದಾರೆ. ಹಾಗಾಗಿ ಸುಮಾರು 10 ಗಂಟೆಗಳು ಪ್ರಯತ್ನ ಮಾಡ್ತಾಯಿದ್ವಿ. ಫೈರ್ ಬ್ರಿಗೇಡ್ ಅವರೆಲ್ಲ ಬಂದು ಸುಮಾರು ಒಂದು 6 ವಾಹನಗಳು ಬಂದು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಸ್ವಲ್ಪ ಬೆಂಕಿ ಕಂಟ್ರೋಲಿಗೆ ಬರ್ತಾಯಿದೆ. ಯಾರೋ ಕಿಡಿಗೇಡಿಗಳು ಮುಖ್ಯ ಹಚ್ಚಿರ್ತಾರೆ. ಅದು ಪಕ್ಕದಲ್ಲಿ ರಸ್ತೆ ಬರುತ್ತೆ, ರಸ್ತೆಯಿಂದ ಮೋಸ್ಟ್ಲಿ